ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಾದ್ರೂ ಮಾಡಿ ಸುಬ್ಬುಗೆ ಮದುವೆಗೆ ಒಪ್ಸೋಣ ಅಂದ್ರೆ ನಮ್ಮತ್ತೆ ತಲೆಯೆಲ್ಲ ಮಾತಾಡ್ತಾರೆ. ನನಗ್ ಬುದ್ಧಿ ಇಲ್ವಂತೆ, ಅವರಿಗೆ ಮೊದಲು ಬುದ್ಧಿ ಇಲ್ಲ. ಇಂದ್ರಮ್ಮ ಈ ಮನೇನ ಖಾಲಿ ಮಾಡ್ತಿದ್ರೆ ಎಲ್ರೂ ಬೀದಿಲ್ ಬಿದ್ದಿರ್ತೀವಿ. ಹೇಗೆ ಸುಬ್ಬುಗೆ ಇದನ್ನೆಲ್ಲ ಅರ್ಥ ಮಾಡಿಸೋದು? ಕಾಫಿ ಕುಡಿಯ. ಧನ, ನಿನ್ನೆ ಯಾಕೆ ಹಾಗೆ ಮಾತಾಡದೆ? ರೀ, ಆ ರೀತಿ ಮಾತಾಡಿದ್ದು ತಪ್ಪು ಅಂತ ನನಗೂ ಚೆನ್ನಾಗಿ ಗೊತ್ತು. ಆದ್ರೆ ನಮ್ಮನೆ ಈಗಿರೋ ಪರಿಸ್ಥಿತಿಲಿ ಹಾಗೆ ಮಾತಾಡದೆ ನನಗೆ ಬೇರೆ ದಾರಿ ಇರಲಿಲ್ಲ. ಮನೆ ಪರಿಸ್ಥಿತಿನ? ಮನೆ ಪರಿಸ್ಥಿತಿ ಏನಾಗಿದೆ? ಚೆನ್ನಾಗೇ ಇದೆ. ಹೌದೌದು, ಮನೆ ಪರಿಸ್ಥಿತಿ ಚೆನ್ನಾಗೇ ಇದೆ. ಆದ್ರೆ ಮನೇಲಿರೋ ನಮ್ಗಳ ಪರಿಸ್ಥಿತಿ ಚೆನ್ನಾಗಿಲ್ವೇ? ಮದ್ವೆ ಆಗಿ ಗಂಡನ ಮನೇಲಿ ಇರ್ಬೇಕಾದವಳು ನಾನು. ಅದು ಬಿಟ್ಟು ಗಂಡನ ಜೊತೆ ಅತ್ತೆನೂ ಕರ್ಕೊಂಡು ಬಂದು ತವ್ರ ಮನೇಲಿ ಟಿಕಾಣಿ ಹಾಕಿದ್ದೀನಿ. ದೊಡ್ಡ ಮಗಳ ಕತೆ ಈ ರೀತಿ, ಚಿಕ್ಕ ಮಗಳದು ಇನ್ನೊಂಥರ ಕತೆ. ಮದ್ವೆ ಫಿಕ್ಸ್ ಆಯ್ತು, ಮುರಿದು ಬಿತ್ತು. ಹೇಗೋ ದೇವ್ರ ದಯೆಯಿಂದ ಮತ್ತೆ ಇಂದ್ರಮ್ಮನವರು ಮದ್ವೆಗೆ ಒಪ್ಕೊಂಡಿದ್ದಾರೆ. ಆದ್ರೆ ಈ ಸುಬ್ಬು ಈ ರೀತಿ ನಡ್ಕೊಂಡ್ರೆ ವರುಣ್ ಮದ್ವೆಗೆ ತೊಂದರೆ ಆಗಲ್ವೇನ್ರಿ? ಶ್ರೀವಲ್ಲಿಯಿಂದ ನಮ್ಮ ಮನೆ ಪರಿಸ್ಥಿತಿ ಸರಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ರೀ. ಅಕ್ಕಿ ಬೇಳೆ ತರೋವಾಗ್ಲೂ ಚೌಕಾಸಿ ಮಾಡೋ ನಮ್ಮಂತ ಮಿಡಲ್ ಕ್ಲಾಸ್ ಮನೆಗಳಲ್ಲಿ ಗಂಡ್ ಮಕ್ಳನ್ನ ಯಾಕೆ ಬೆಳೆಸ್ತಾರೆ ಅನ್ಕೊಂಡಿದ್ದೀರಾ? ಯಾಕೆ? ಅವರು ನಮ್ಮ ಮದ್ವೆ ಆಗಿ ಬರೋ ಸೊಸೆ ಮಹಾಲಕ್ಷ್ಮಿ ಆಗಿ ಬಂದು ಮನೆ ಕಷ್ಟಗಳಿಗೆಲ್ಲ ಪರಿಹಾರ ಆಗ್ತಾಳೆ ಅಂತ. ಅಂದ್ರೆ ನೀನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು ವರದಕ್ಷಿಣೆ ತಗೊಂಡು ನೆಮ್ಮದಿಯಾಗಿರ್ಬೋದು ಅಂತ. ತಾವು ನಮ್ಮ ಮನೆಯಿಂದ ಲಕ್ಷ ಲಕ್ಷ ವರದಕ್ಷಿಣೆ ತಗೊಂಡಿದ್ದೀರಾ. ಬಂತ ಬುಡಕೆ ನೆಮ್ಮದಿ ಆಗಿದೀವಾ ರೀ? ನಾನು ಬರೀ ವರದಕ್ಷಿಣೆ ಬಗ್ಗೆ ಮಾತಾಡ್ತಿಲ್ಲ ರೀ. ನೋಡಿ, ಆಸ್ತಿ ಪಾಸ್ತಿ ಅಂತ ಚೆನ್ನಾಗಿ ಬಾಳಿ ಬದುಕಿದ ಮನೆಯಿಂದ ಹುಡುಗಿನ ತಂದ್ರೆ ನಮ್ಮನೆ ಲೆವೆಲ್ ಸ್ವಲ್ಪ ಬದಲಾಗಲ್ವಾ? ನಮ್ ಶ್ರೀವಲ್ಲಿಗೆ ಏನ್ರಿ ಕಡಿಮೆ ಆಗಿದೆ? ಸುಬ್ಬುನ ಅಷ್ಟು ಪ್ರೀತಿ ಮಾಡ್ತಾಳೆ, ನಮ್ಮೆಲ್ರಿಗೂ ಅಷ್ಟು ಗೌರವ ಕೊಡ್ತಾಳೆ. ಅವಳಿಗಿಂತ ಹುಡುಗಿ ಬೇಕಾ ಇವನಿಗೆ? ಹೋಗ್ಲಿ ಬಿಡ, ಅವನಿಗೆ ಇಷ್ಟ ಇಲ್ಲ ಅಂತಂದ್ರೆ ಯಾರು ಏನ್ ಮಾಡಕ್ಕಾಗತ್ತೆ ರೀ? ಭೂಮಿ ಮೇಲೆ ಎಲ್ರು ಇಷ್ಟಪಟ್ಟೇ ಮದ್ವೆ ಆಗಲ್ಲ. ಈಗ ನಾನ್ ನಿಮ್ಮನ್ನ ಕಟ್ಕೊಂಡು ಸಂಸಾರ ಮಾಡ್ತಿಲ್ವೇ? ಅಂದ್ರೆ ನಾನ್ ನಿನಗೆ ಇಷ್ಟ ಇಲ್ವೇನೆ? ರೀ, ನಮ್ಮ ಮಾತು ಬಿಡಿ, ಸುಬ್ಬು ಬಗ್ಗೆ ಮಾತಾಡಿ. ನೋಡಿ, ಇವತ್ತು ಶ್ರೀವಲ್ಲಿ ಸುಬ್ಬುಗೆ ಇಷ್ಟ ಆಗದೆ ಇರ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ಇಷ್ಟ ಆಗ್ತಾಳಲ್ವಾ? ನೋಡಿ, ನಾವು ಪ್ರೀತಿಸೋರ್ಗಿಂತ ನಮ್ಮನ್ನ ಪ್ರೀತಿಸೋರ್ ಜೊತೆ ಮದುವೆ ಆದ್ರೆ ಜೀವನ ಚೆನ್ನಾಗಿರುತ್ತೆ ಅಂತ ಎಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ? ಲೇ 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 ಅದು ಸಿನಿಮಾ ಕಣೆ. ನೋಡೆ, ಚಿಕ್ಕ ಮಕ್ಕಳಾದ್ರೆ ಕೈ ಹಿಡಿದು ತಿದ್ದಿ ತೀಡಿ ಏನಾರ ಬರೆಸ್ಬೋದು. ಆದ್ರೆ ಇವ್ನು ದೊಡ್ಡವನ್ ಕಣೆ, ಕೈ ಹಿಡಿದು ತಾಲಿ ಕರ್ಸಕ್ಕಾಗತ್ತೇನೆ? ಅದೆಲ್ಲ ನನಗೆ ಗೊತ್ತಿಲ್ಲ ರೀ. ಕೈ ಹಿಡಿತೀವೋ, ತಲೆ ಚೆಚ್ಕೋತೀವೋ, ಅಥವಾ ಹತ್ತು ಕರೆದು ರಂಪಾಟ ಮಾಡ್ತೀವೋ, ಒಟ್ನಲ್ಲಿ ಸುಬ್ಬು ಶ್ರೀವಲ್ಲಿನ ಮದುವೆ ಆಗ್ಬೇಕು. ಅದಾಗ್ಲಿಲ್ಲ ಅಂದ್ರೆ ನಮ್ಮೆಲ್ರು ಗತಿ ಅಧೋಗತಿ ಆಗತ್ತೆ. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. ರೀ, ನಾನ್ ಹೇಳ್ತಿರೋದು ಅವ್ನು ಒಳ್ಳೇದಕ್ಕೇನೆ. ನೋಡಿ, ಇವತ್ತು ಸುಬ್ಬುಗೆ ಮದುವೆ ಬೇಡ ಅನ್ಸಿರ್ಬೋದು, ಆದ್ರೆ ಮುಂದೊಂದ್ ದಿನ ಶ್ರೀವಲ್ಲಿನ ಮದುವೆ ಆಗಿ ಒಳ್ಳೆ ಕೆಲಸ ಮಾಡ್ದೆ ಅಂತ ಅವನಿಗೂ ಅನ್ಸುತ್ತೆ. ಚೆನ್ನಾಗಿ ಬಾಳಿ ಬದುಕ್ತಾನೆ. ಮದುವೆ ಇರೋದು ದೊಡ್ಡ ಮಾತು. ಅಂತದನ್ನ ಮನೆಯಲ್ಲಿ ದೊಡ್ಡವರಾದ ನಾವು ಮಾತಾಡಬೇಕೆ ಹೊರತು ಇಂಥ ದಡ್ಡರಲ್ಲ. ರೀ, ಇನ್ನೊಂದು ವಿಷಯ, ಏನು? ನಾನ್ ಈ ಮದ್ವೆ ವಿಷಯಕ್ಕೆ ಇಷ್ಟೊಂದು ಹಠ ಮಾಡಿ ಕೂತಿರ್ಬೇಕಾದ್ರೆ ನಿಮ್ಮಮ್ಮ ಯಾಕ್ರಿ ಅಡ್ಡ ಬರೋದು? ರೀ, ಬರ್ತಾ ಬರ್ತಾ ನಿಮ್ಮಮ್ಮ ನನ್ನ ಮೇಲೆ ತುಂಬಾ ಜೋರ್ ಮಾಡ್ತಿದ್ದಾರೆ. ಸುಬ್ಬು ನನ್ನ ತಮ್ಮ, ಅವನು ಯಾರನ್ನ ಮದುವೆ ಆಗ್ಬೇಕು, ನಮ್ಮನೆಗೆ ಯಾರು ಸೊಸೆ ಆಗಿ ಬರ್ಬೇಕು ಅನ್ನೋದನ್ನ ನಾವು ತೀರ್ಮಾನ ಮಾಡ್ಕೋತೀವಿ. ದಯವಿಟ್ಟು ನಿಮ್ಮಮ್ಮನ್ಗೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಕ್ಕೆ ಹೇಳ್ಬಿಡಿ. ಇಲ್ಲ ಅಂದ್ರೆ ಆಮೇಲೆ ನಾನು ನೋಡಿ. ಲೇ 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 ಆಯ್ತು ಕಣೆ, ಕೋಪಿಸ್ಕೊಬೇಡ. ನಾನ್ ನಮ್ಮನ ಹತ್ರ ಮಾತಾಡ್ಬೇಕು ರೀ. ನೋಡಿ, ಮನೆಯಲ್ಲಿ ಕಾಫಿ ತಿಂಡಿ ವಿಷಯಕ್ಕೆ 1000 ಮಾತಾಡ್ಲಿ, ಸಹಿಸ್ಕೊಂಡ್ಬಿಡ್ತೀನಿ. ಆದ್ರೆ ಈ ಮದ್ವೆ ವಿಚಾರಕ್ಕೆ ಏನಾದ್ರೂ ಮೂಗ್ ತೂರ್ಸಿದ್ರೋ ಆಮೇಲೆ ನೋಡಿ ನನ್ನನ್ನ ಏನ್ ಮಾಡ್ತೀನಿ ಅಂತ. ಲೇ 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 ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲೇ. ಏನೇ ಎಲ್ಲ ಮನೆ ಹೆಂಗಸರಿಗೂ ಮೂಗಿನ ತುದಿನಲ್ಲೇ ಕೋಪ ಇರುತ್ತೆ ಅಂತ ಅನ್ಸುತ್ತೆ. ಮಾತಾಡ್ತೀನಿ. ನಿಮ್ಮ ಅಮ್ಮನಂತವ್ರಿದ್ರೆ ಮೂಗಿನ ತುದಿಲ್ ಕೋಪ ಇದ್ದೇ ಇರುತ್ತೆ ರೀ. ಆಯ್ತು ಕಣೆ, ನಾನು ಮಾತಾಡ್ತೀನಿ ಅಂತ ಹೇಳಿದ್ನಲ್ಲ, ಇರು ಬಂದೆ. ಸಾವಿರ ಮಾತಾಡ್ತಾರೆ ಈ ಅತ್ತೆ. ಶ್ರಾವಣಿ, ಇದೇನಿದು? ಅತ್ತೆ ಪ್ರೀತಿಯಿಂದ ನನ್ನ ಹೆಸರು ಕರೀತಾ ಇದ್ದಾರೆ. ಆಶ್ಚರ್ಯ ಪಡಬೇಕೋ ಆಪತ್ತು ಅಂತ ಎಚ್ಚರದಿಂದ ಇರಬೇಕು.
ನೀನ್ ಇಲ್ಲಿದ್ಯಾ? ನಾನು ನಿನ್ನ ಮನೆಯಲ್ಲೆಲ್ಲ ಹುಡುಕ್ತಿದ್ದೆ. ನನಗೋಸ್ಕರ ಮನೆಯೆಲ್ಲ ಹುಡುಕ್ತಾ ಇದ್ರಾ? ಏನ್ ವಿಷಯ? ಶ್ರಾವಣಿ, ದೊಡ್ಡವರು ಒಂದು ಮಾತು ಹೇಳ್ತಾರೆ, ಮಕ್ಕಳು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರನ್ನ ದೇವ್ರ ಥರ ಕಾಣಬೇಕು, ಯೌವನದಲ್ಲಿದ್ದಾಗ ಶತ್ರುಗಳ ಹಾಗೆ ನೋಡ್ಕೋಬೇಕು, ಮಧ್ಯ ವಯಸ್ಸಿಗೆ ಬಂದಾಗ ಅವ್ರನ್ನ ಸ್ನೇಹಿತರ ಥರ ನೋಡ್ಕೋಬೇಕು ಅಂತ. ಆಗ್ಲೇ ಅವ್ರ ಭವಿಷ್ಯ ಚೆನ್ನಾಗಿರೋದು ಅಂತ. ಅದಕ್ಕೆ ಇಷ್ಟು ದಿನ ನೀನು ಓದ್ತಿದ್ದೆ, ನಾನು ರೂಢಾಗಿ ನಡ್ಕೊಂಡೆ. ಎಷ್ಟೋ ಸಲ ನೀನು ನನ್ನನ್ನು ಶತ್ರು ಹಾಗೆ ನೋಡ್ತಿದ್ದೆ. ಆದರೆ ನಾನು ಹಾಗೆ ಮಾಡಿದ್ಯಾಕೆ? ನಿನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ. ಈಗ ನೋಡಿದ್ಯಾ, ನೀನು ಪಾಸ್ ಆದೆ, ನೀನು ಅನ್ಕೊಂಡಿದ್ದೆಲ್ಲ ಆಗ್ತಿದೆ. ಇದೇ ತಾನೇ ಒಳ್ಳೆ ಕಾಲ ಅಂದ್ರೆ. ಓ, ಹಾಗಾದ್ರೆ ನಾನು ಅನ್ಕೊಂಡಿದ್ದೆಲ್ಲ ನಡೀತಿರೋದಕ್ಕೆ ಕಾರಣ ನೀವು ಅಂತ ಹೇಳ್ತಾ ಇದ್ದೀರಾ? ನೀನು ನಂಬಿದ್ರು ಬಿಟ್ರು ಅದೇ ತಾನೇ ಸತ್ಯ. ಇನ್ಫ್ಯಾಕ್ಟ್ ನಾವು ಮಾಡಿದ್ದು ನಾವೇ ಹೇಳ್ಕೋಬಾರ್ದು ಅಂತ ಹೇಳ್ತಾರೆ. ಹೋಗ್ಲಿ ಬಿಡು, ಅದೆಲ್ಲ ಮುಗ್ದೋದ ಕಾಲ. ಈಗ ನೀನು ದೊಡ್ಡೋಳಾಗಿದೆಯಾ, ಇನ್ನು ಮುಂದೆ ನಾನು ನಿನ್ನನ್ನು ಸ್ನೇಹಿತೆ ಥರ ನೋಡ್ತೀನಿ. ನೀನು ಅಷ್ಟೇ ನನ್ನನ್ನು ಸ್ನೇಹಿತೆ ಥರನೇ ನೋಡ್ಬೋದು. ಮೊಸಳೆ ಕಣ್ಣೀರ್ ಹಾಕ್ತಾ ಇದೆ. ಕಾರಣ ಏನು ಅಂತ ಗೊತ್ತಿಲ್ವೇ? ಪ್ರೀತಿ ಮಾತಾಡಿ ತಲೆ ಮೇಲೆ ಕೈ ಹಿಡಿತಿದೆ ಅಂದ್ರೆ ತಲೆನೇ ತೆಗಿಯೋ ಪ್ಲಾನ್ ಏನಾದರೂ ಮಾಡ್ತಿದ್ಯಾ? ಶ್ರಾವಣಿ, ಏನು ಯೋಚನೆ ಮಾಡ್ತಿದ್ಯಮ್ಮ? ಓ, ಇದೇನಿದು? ಇದಕ್ಕಿದ್ದ ಹಾಗೆ ಇವ್ರು ಹೀಗೆಲ್ಲ ಮಾತಾಡ್ತಿದ್ದಾರೆ ಅಂತ ನಂಬಕ್ಕಾಗ್ತಿಲ್ವಾ? ಇಲ್ಲ ಅತ್ತೆ, ನಂಬ್ತಿದ್ದೀನಿ. ನನಗೆ ಗೊತ್ತು, ನಾನು ಚೆನ್ನಾಗಿ ಓದಲಿ ಅಂತ ತಾನೆ ನೀವಿಷ್ಟು ವರ್ಷ ನನ್ನ ಮೇಲೆ ಕೋಪ ಮಾಡ್ಕೋತಾ ಇದ್ದಿದ್ದು. ನೋಡ್ದ್ಯಾ ಎಷ್ಟು ಜಾಣೆ ನೀನು. ನೀವಿಲ್ಲಿಗೆ ಬಂದಿದ್ದ ವಿಷಯ? ಶ್ರಾವಣಿ, ನೀನೀಗ ದೊಡ್ಡೋಳಾಗಿದ್ಯಾ. ಮನೇಲಿ ಎಲ್ಲರೂ ನಿನಗೆ ಮದುವೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ವೀರು ನಿನಗೆ ಗಂಡು ಹುಡ್ಕಕ್ಕೆ ಹೇಳಿದ್ದಾನೆ. ವೀರು ಗಂಡು ಹುಡುಕ್ಬೋದು, ನಾನು ಗಂಡು ಹುಡುಕ್ಬೋದು, ಅಥವಾ ಸುರೇಂದ್ರ ಗಂಡು ಹುಡುಕ್ಬೋದು. ಆದರೆ ಯಾರೇ ಗಂಡು ಹುಡುಕಿದ್ರು ನಿನ್ನ ಮನಸ್ಸಲ್ಲಿ ನೀನು ಮದುವೆ ಆಗೋನು ಹೀಗೇ ಇರಬೇಕು ಅನ್ನೋ ಒಂದು ಯೋಚನೆ ಇರುತ್ತಲ್ವಾ? ಅಂಥದ್ದೇನಾದರೂ ಇದ್ರೆ ನೀನು ನನ್ನ ಹತ್ರ ಹೇಳು. ಆದರೆ ಒಂದು ನೆನ್ಪಿಟ್ಕೊ, ನೀನು ಮದುವೆ ಆಗೋ ಹುಡುಗ ನಿನಗೆ ಮಾತ್ರ ಗಂಡ ಅಲ್ಲ, ನಮ್ಮ ಮನೆಗೆ ಅಳಿಯ. ವೀರು ಎಜುಕೇಶನ್ ಮಿನಿಸ್ಟ್ರು. ಅವನು ಒಂದು ಗಂಡನ ಕಾಲು ತೊಳಿಬೇಕು ಅಂದ್ರೆ ಆ ಹುಡುಗ ಯಾವ ಲೆವೆಲಲ್ಲಿ ಇರಬೇಕು ಅಂತ ಯೋಚನೆ ಮಾಡು. ಅದೇ ಹುಡುಗ ಬಡವ ಆಗಿತ್ತು, ಯಾರ ಕೈ ಕೆಳಗೋ ಕೆಲಸ ಮಾಡ್ಕೊಂಡಿದ್ರೆ ಅಂತ ಹುಡುಗನ ಕಾಲನ್ನ ಯಾರು ಯಾರ ಕಾಲು ತೊಳೆಯೋ ಅವಶ್ಯಕತೆ ಇಲ್ಲ ಅತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.